Hello students, welcome back to Statistics by Savita. ಪ್ರಿಪ್ರೇಟರಿ ಎಕ್ಸಾಮ್ಸು ಎಲ್ಲರೂ ಪ್ರಿಪ್ರೇಷನ್ ನಡೆಸಿದ್ದೀರಾ ಅಂದ್ಕೊಳ್ತೀನಿ. ಬಟ್ ಎಲ್ಲರೂ ಕೇಳ್ತಾ ಇದ್ರಿ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು ಮೇಡಮ್ ಅಪ್ಲೋಡ್ ಮಾಡಿ ಅಂತ. ಪಿ ಯು ಸಿ ಫಸ್ಟ್ ಇಯರು ಕೂಡ ರ್ಯಾಂಡಮ್ ವೇರಿಯೇಬಲ್ಲು ಮತ್ತು ಪ್ರೊಬಾಬಿಲಿಟಿ ಮಾಡಿ ಮೇಡಮ್, ಪ್ಲೀಸ್ ಅಪ್ಲೋಡ್ ಮಾಡಿ ಅಂತ ಎಲ್ಲರೂ ಕಮೆಂಟ್ ಹಾಕ್ತಾನೇ ಇದ್ದೀರಾ. ಆ ಕಮೆಂಟಿಗೆ ನಾನು ಈಗ ಹಾಕ್ತಾ ಇದ್ದೀನಿ ವಿಡಿಯೋಸನ್ನು. ಈ ವಿಡಿಯೋಸು ಈಗ ಫಸ್ಟ್ ಬಂದುಬಿಟ್ಟು ನಾನು ಸೆಕೆಂಡ್ ಇಯರ್ ಈಗ ಯಾವ್ಯಾವುದು ಬರ್ಬೋದು ನಿಮಗೆ 1 ಮಾರ್ಕು 2 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಅಂತ ಅಂದ್ಕೊಂಡ್ರೆ, ಫಸ್ಟ್ ಬಂದುಬಿಟ್ಟು ನಾನು 5 ಮಾರ್ಕ್ಸಿಗೆ ಹೋಗ್ತೀನಿ. ಇವಾಗ 5 ಮಾರ್ಕ್ಸ್ ತೋರಿಸ್ಬಿಟ್ರೆ ನಿಮಗೆ ಯಾವ್ಯಾವ್ದು ಇದನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗ ನೋಡಿ ಇಲ್ಲಿ 5 ಮಾರ್ಕ್ಸು. ಈಗ ಫಸ್ಟು ನಿಮಗೆ ಪ್ಯಾಟರ್ನ್ ಲಾಸ್ಟ್ ಕ್ವಶನ್ ಪೇಪರಲ್ಲೇ ತೋರಿಸಿದ್ದೆ ನಾನು, ಹೌದಾ? ವಿಡಿಯೋದಲ್ಲೇ ತೋರಿಸ್ಬಿಟ್ಟಿದ್ದೆ. ಈಗ ಆದರೂ ಇನ್ನೊಂದ್ಸತಿ ನಾನು ರಿವೈಸ್ ಮಾಡ್ತೀನಿ ನೋಡಿ. ಈಗ ನಿಮ್ಗೆ 1 ಮಾರ್ಕ್ ಬಂದ್ಬಿಟ್ಟು ನಿಮಗಲ್ಲಿ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಎ ಅಲ್ಲಿ 1 ಮಾರ್ಕು 20 ಕ್ವಶನ್ಸ್ ಅಂದರೆ 5 ಮಾರ್ಕ್ಸು ಡಿಫ್ರೆಂಟ್ ಆಗುತ್ತಲ್ಲೇ. 5 ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪ್ MCQ, ಓಕೆ, ಮತ್ತು 5 ಮಾರ್ಕ್ಸು ಮ್ಯಾಚ್ ದ ಫಾಲೋಯಿಂಗ್, ಇದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು 5 ಮಾರ್ಕ್ಸು ಮ್ಯಾಚ್ ದ ಫಾಲೋಯಿಂಗ್, ಆ್ಯಂಡ್ 5 ಮಾರ್ಕ್ಸು 1 ಮಾರ್ಕ್ ಕ್ವಶನ್ಸು, ಮತ್ತು 2 ಮಾರ್ಕ್ಸ್ ಬಂದ್ಬಿಟ್ಟು ಮತ್ತೆ ಅಗೇನ್ 2 ಮಾರ್ಕ್ಸು ದಟ್ಸ್ ಇಸ್ ಈಕ್ವಲ್ಸ್ ಟು 4. ಇಲ್ಲಿ ನಿಮಗೆ 1 ಮಾರ್ಕು 20 ಕ್ವಶನ್ಸ್ ಇರೋದ್ರಿಂದ ಅಲ್ಲಿ 20 ಮಾರ್ಕ್ಸ್ ಬಂದ್ಬಿಡುತ್ತೆ ನಿಮಗೆ. ಇಲ್ಲಿ 2 ಮಾರ್ಕ್ಸು 5 ಕ್ವಶನ್ಸ್ ಇರೋದ್ರಿಂದ ಅಲ್ಲಿ 10 ಬರುತ್ತೆ. ಓಕೆ, 2 ಮಾರ್ಕ್ಸ್ ಇಲ್ಲಿ ನಿಮಗೆ. ಇದು ಸೆಕ್ಷನ್ ಬಿ ಸೆಕ್ಷನ್. ಸಿ ಸೆಕ್ಷನಲ್ಲಿ ನಿಮಗೆ 5 ಮಾರ್ಕ್ಸು ಎಷ್ಟು ಬರುತ್ತೆ ಅಂದರೆ, ಯು ಹ್ಯಾವ್ ಟು ಸಾಲ್ವ್ ಎನಿ 4 ಔಟ್ ಆಫ್ 7 ಕ್ವಶನ್ಸ್. ಯು ಆರ್ ಗೆಟಿಂಗ್ ಆಸ್ ಅ ಮಾರ್ಕ್ಸ್ ಆಸ್ ಅ 20 marks. Okay, 20 marks. In this C section only the POQ questions are there. POQ questions only 2 you have to solve. 5 into 2 that is out of 4 questions that you are getting as a 10. Then the last section D ಅಲ್ಲಿ 10 marks, so 10 into 2 you have to solve out of 3 questions, then you are getting as a 20 marks. Okay, this is 50, 60, 70, 80 marks. ಓಕೆ, ಇನ್ 20 ಮಾರ್ಕ್ಸ್ ಏನಿದೆ ನಿಮಗೆ ಅಸೈನ್ಮೆಂಟು ಮತ್ತು ಇದನ್ನ ಎಲ್ಲಿ ಪ್ರೀವಿಯಸ್ ಫಸ್ಟ್ ಯೂನಿಟ್ ಟೆಸ್ಟ್ ಮಿಡ್ ಟರ್ಮ್ ನೋಡ್ಬಿಟ್ಟು ಅದು 10 ಮಾರ್ಕ್ಸು ಮತ್ತು ಅಸೈನ್ಮೆಂಟು 10 ಮಾರ್ಕ್ಸು ಇಲ್ಲಿ ಫಿಕ್ಸ್ ಆಗಿದೆ, ಹೌದಾ? ಓಕೆ, ಈಗ 5 ಮಾರ್ಕ್ಸ್ ನಿಮ್ಗೆ ಯಾವ್ಯಾವ ಕ್ವಶನ್ ಬರ್ಬೋದು ಸೆಕ್ಷನ್ ಸಿ ಅಲ್ಲಿ? ಸೆಕ್ಷನ್ ಸಿ ಅಲ್ಲಿ 5 ಮಾರ್ಕ್ಸು. ಈಗ 7 ಕ್ವಶನ್ ಇದೆ, ಹೌದಾ? 1, 2, 3, 4, 5, 6 ಆ್ಯಂಡ್ 7 ಕ್ವಶನ್. 7 ಕ್ವಶನ್ ಇದ್ದಾಗ ಫಸ್ಟ್ ಕ್ವಶನ್ ಏನಿರುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಇಂಡೆಕ್ಸ್ ನಂಬರ್ ಕ್ವಶನ್. ಇಂಡೆಕ್ಸ್ ನಂಬರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಡೆಕ್ಸ್ ನಂಬರ್ನ ಯಾವ್ಯಾವ್ದು ಮಾಡಬೇಕು, ಇಂಡೆಕ್ಸ್ ನಂಬರ್ ಅಷ್ಟೇ ತಗೊಂಡ್ಬಿಟ್ಟು ಅದರಲ್ಲಿ 5 ಮಾರ್ಕ್ಸ್ ಯಾವ್ದು ಬರ್ಬೋದು ಅಂತ ಮಾಡ್ತೀನಂತೆ. ಈಗ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಥರ್ಡ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು. ಫೋರ್ತ್ ಕ್ವಶನ್ನು ಕೂಡ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು. ಫಿಫ್ತ್ ಕ್ವಶನ್ನು ಸ್ಟಾಟಿಸ್ಟಿಕಲ್ ಇನ್ಫರೆನ್ಸು. ಇಲ್ಲಿ ಮೊದಲಿಂದ ಪ್ಯಾಟರ್ನ್ ಅಂತಂದರೆ ಲಾಸ್ಟ್ ಇಯರು 2023 ಅಥವಾ 24 ಕ್ವಶನ್ ಪೇಪರಲ್ಲಿ ಅಲ್ಲಿ ಇನ್ನೊಂದು 8 ಕ್ವಶನ್ ಬಂದಿತ್ತು. ಬಟ್ ಇಲ್ಲಿ ರೆಡ್ಯೂಸ್ ಆಗಿಬಿಟ್ಟು ಇಲ್ಲಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಗೆ 7 ಕ್ವಶನ್ ಆಗಿದೆ, ಹೌದಾ? ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಇಲ್ಲಿ ಆಪರೇಷನ್ ರಿಸರ್ಚ್ OR, ಇದು ಕೂಡ ಆಪರೇಷನ್ ರಿಸರ್ಚ್. ಈ ಆಪರೇಷನ್ ರಿಸರ್ಚ್ ಕ್ವಶನ್ ಅಲ್ಲಿ 6th ಯಾವ್ದು ಬರ್ಬೋದು, 7th ಯಾವ್ದು ಬರ್ಬೋದು, ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಯಾವ್ದು ಬರ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ತೋರಿಸ್ಕೊಡ್ತೀನಂತೆ. ಓಕೆ, ಈಗ ಇದ್ರ ಪ್ರಕಾರ ನೀವು ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ 4 ಮಾಡ್ಬೇಕು ನೀವು. ಔಟ್ ಆಫ್ 7 ಕ್ವಶನ್ ಅಲ್ಲಿ 4 ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ಯಾವ್ದು ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡ್ತೀರಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆ ಚಾಪ್ಟರ್ನ ಮಾತ್ರ ನೀವು ಪರ್ಫೆಕ್ಟ್ ಮಾಡ್ಕೊಳ್ಬಹುದು. ಈಗ ಇಂಡೆಕ್ಸ್ ನಂಬರು, ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ ಮತ್ತೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಚಾಪ್ಟರ್ ಮಾಡ್ಕೊಂಡು ಬಿಟ್ಟಿದ್ರೆ ಇಲ್ಲಿ 4 ಕ್ವಶನ್ಸ್ ಆಗ್ಬಿಡುತ್ತೆ ನಿಮಗೆ. ಮತ್ತೆ ಇಲ್ಲಪ್ಪ ನಾನು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಕನ್ಫ್ಯೂಷನ್ ಇದೆ ಅಥವಾ ಒಂದು ಬಿಟ್ಬಿಟ್ಟು ಇನ್ನೊಂದು ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಮಾಡ್ತೀನಿ ಅಂದ್ರು ದಟ್ ಈಸ್ ಆಲ್ಸೋ ಓಕೆ. ಆ್ಯಂಡ್ OR ಆಲ್ಸೋ
ಈಗ ಓವರ್ ನೀವು 4 5 ಮಾರ್ಕ್ಸನ್ನು ಚೂಸ್ ಮಾಡ್ಕೊಂಡ್ಬಿಟ್ರೆ ಅದನ್ನು ನೀವೇನು ಮಾಡ್ತೀರಿ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಈಗ ನೀವು ಬಟ್ ಇದರಲ್ಲಿ ಸ್ಕಿಪ್ ಮಾಡ್ಬೋದಾ? ಎಷ್ಟೋ ಸ್ಟೂಡೆಂಟ್ಸ್ ನನಗೆ ಕೇಳ್ತಾರೆ, ಯಾವ ಚಾಪ್ಟರ್ನ ನೀವು ಒಂದು ಚಾಪ್ಟರ್ ಸ್ಕಿಪ್ ಮಾಡಿಬಿಟ್ರೆ, ಥೆರಟಿಕಲ್ ಡಿಸ್ಟ್ರಿಬ್ಯೂಷನ್ ಸ್ಕಿಪ್ ಮಾಡಿದರೆ ನಾವು ಸ್ಕೋರ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ನೀವು ಸ್ಕೋರ್ ಮಾಡ್ಬೋದು, ಬಟ್ 70+ ಅಥವಾ 70+ ಮಾಡ್ಬೋದು, 80 ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ 1 ಮಾರ್ಕ್ಸ್ 20 ಇರೋದ್ರಿಂದ ಅಲ್ಲಿ ನಿಮಗೆ ಕ್ವಶನ್ಸ್ ಥೆರಟಿಕಲ್ ಡಿಸ್ಟ್ರಿಬ್ಯೂಷನ್ ಕ್ವಶನ್ಸ್ ಬಂದ್ಬಿಡುತ್ತೆ 1 ಮಾರ್ಕ್ 2 ಮಾರ್ಕ್ಸ್. ಅಲ್ಲಿ ಕ್ವಶನ್ಸ್ ಅನ್ನ ನೀವು ಕಳ್ಕೊಳ್ತೀರಿ. ದಟ್ಸ್ ವೈ ನೀವೇನ್ ಮಾಡ್ತೀರಿ, 80 ಸ್ಕೋರ್ ಮಾಡ್ಬೇಕನ್ನೋರು ಎಲ್ಲ ಚಾಪ್ಟರ್ನು ಕೂಡ ಅಲ್ಲಿ ಮಾಡಲೇಬೇಕಾಗುತ್ತೆ. 1 ಮಾರ್ಕ್ 2 ಮಾರ್ಕ್ಸ್ ಕೂಡ ನೀವು ಅಲ್ಲಿ ಮಾಡಲೇಬೇಕಾಗುತ್ತೆ. ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿಬಿಟ್ರೆ ಸಾಕು. ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಎಲ್ಲ ಕ್ವಶನ್ಸ್ ಅನ್ನು ಅಂತಂದ್ರೆ 1 ಮಾರ್ಕ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದ್ರೆ ಈಸಿಯಾಗಿ ನೀವು ಅಲ್ಲಿ ಮಾಡ್ಕೊಳ್ಬಹುದು. ಓಕೆ ಸ್ಟೂಡೆಂಟ್ಸ್, ಈಗ ಇದರಲ್ಲಿ ಯಾವ್ದು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತೋರಿಸಿ. ಅದ್ರ ಪ್ರಕಾರ ನಾನು ಈಗ ಯಾವ್ದು ನಿಮಗೆ ಇದರಲ್ಲಿ ಹೇಳಬೇಕು, 4 ಕ್ವಶನ್ ಅನ್ನ ಹೇಳ್ಬೇಕು ನಾನು ಅಂತಂದು ನೀವು ಅದನ್ನ ನಾನು ಕಮೆಂಟ್ ಮಾಡಿದ್ರೆ ನಾ ಅದ್ರ ಪ್ರಕಾರ ನಿಮಗೆ ಅಲ್ಲಿ ಮಾಡಿ ತೋರಿಸ್ತೇನೆ ಅಂತೆ. ಓಕೆ ಸ್ಟೂಡೆಂಟ್ಸ್, thank you for watching the video. Subscribe, like and comment the video. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ POQ ಮತ್ತು 10 ಮಾರ್ಕ್ಸ್ ಅನ್ನ ಮಾಡಿ ತೋರಿಸ್ತೇನೆ ಅಂತೆ.